ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರಮದನ್. ಫ್ರೆಂಡ್ಸ್, ಇವತ್ತು ನನಗೇನೆ ಆ್ಯಕ್ಚುಲಿ ಒಂದು ತುಂಬಾ ಗೊಂದಲ ಅನ್ನೋದು ಶುರುವಾಗ್ಬಿಟ್ಟು ನಾನು ಆ್ಯಕ್ಚುಲಿ ನೆನ್ನೆ ವಿಡಿಯೋನೇ ಮಾಡೋಕ್ಕೋಗಿಲ್ಲ. ಯಾಕಂತ ಅಂದರೆ ಒಂದು ನಿಮ್ಮ ಪ್ರಶ್ನೆಗಳ ಸುರಿಮಳೆ ಆ ಥರ ಇದೆ. ಯಾಕಂದರೆ ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತಲೇ ಖಂಡಿತ ನನಗೆ ಗೊತ್ತಾಗ್ತಾ ಇಲ್ಲ. ಆ ಥರ ನನ್ನ ಗೊಂದಲಕ್ಕೆ ತಂದಿಟ್ಬಿಟ್ಟಿದ್ದೀರಾ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಕಾನ್ಸೆಪ್ಟ್ ಬಗ್ಗೆ ಹೇಳಿದ್ರೆ ನನಗೆ ಯಾವ ಕಾನ್ಸೆಪ್ಟ್ ಬಗ್ಗೆ ಮಾಡಬೇಕು ಅಂತಂದೇಳಿ ಖಂಡಿತ ಗೊತ್ತಾಗಿಲ್ಲ ನನಗೆ. ಪ್ರತಿಯೊಬ್ಬರದ್ದು ಕೂಡ ನಾನು ಮಾಡ್ತೀನಿ, ಯಾರೋ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕಂತಂದರೆ ಇನ್ನೊಂದು, ಪ್ರತಿಯೊಬ್ಬರಲ್ಲೂ ನಾನು ಮೇಧಾವಿ ಅಲ್ಲ, ಪ್ರತಿಯೊಂದು ವಿಷಯದಲ್ಲೂ ನಾನು ಮೇಧಾವಿ ಅಲ್ಲ. ಯಾಕಂತಂದರೆ ಸುಮ್ಮನೆ ನನಗೆ ಗೊತ್ತಿಲ್ಲದೆ ಇರೋದನ್ನು ಹೇಳಿಬಿಟ್ಟು ನಾನು ನಿಮಗೆ ಮಿಸ್ಗೈಡ್ ಮಾಡೋದಕ್ಕೆ ಖಂಡಿತ ನಾನು ರೆಡಿ ಇಲ್ಲ. ಅದನ್ನು ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ನನಗೆ ಗೊತ್ತಿರೋ ವಿಷಯ ಮಾತ್ರನೇ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೇನೆ. ಯಾಕಂತ ಅಂದರೆ ನನಗೆ ಗೊತ್ತಿಲ್ಲದೆ ಇರೋ ವಿಷಯನ ನಿಮ್ಮ ಹತ್ರ ಹೇಳಿಬಿಟ್ಟು ನಿಮ್ಮ ಕನ್ಫ್ಯೂಷನ್ ಮಾಡಿಬಿಟ್ಟು ನೀವು ನನ್ನನ್ನು ಬೈಕೊಳ್ಳೋ ಥರ ಆಗಲಿ, ದುಡ್ಡು ಲಾಸ್ ಮಾಡ್ಕೊಳ್ಳೋ ಥರ ಆಗಲಿ ಖಂಡಿತ ನಾನು ಮಾಡಲ್ಲ. ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಅಷ್ಟೇನೆ. ಯಾಕಂತಂದರೆ ನಾನು ಮಾಡೋ ವಿಡಿಯೋಯಿಂದನೇ ನಿಮಗೆ ಏನಾದರೂ ಒಂದು ಉಪಯೋಗ ಆಗಬೇಕು, ಅಷ್ಟು ಮಾತ್ರನೇ ನಾನು ನಿಮಗೆ ನೋಡ್ತಿರೋದು. ಅದು ಬಿಟ್ಬಿಟ್ಟು ನನಗೆ ಗೊತ್ತಿಲ್ಲದೆ ಇರೋ ವಿಷಯನ ನಾನು ನಿಮ್ಮ ಹತ್ರ ಇದು ಮಾಡಿಬಿಟ್ಟು ಅದನ್ನು ನಾನು ಆಮೇಲೆ ಏನು ಇದು ಮಾಡ್ಕೊಂಡ್ಲಿ. ಆಮೇಲೆ ನೀವೆಲ್ಲರೂ ನಾನು ಹೋಗಿ ಇವನು ಯಾವನಪ್ಪ ಈ ಥರ ವಿಡಿಯೋ ಮಾಡ್ತಾವನೆ, ಈ ಥರ ನಮಗೆ ಕನ್ಫ್ಯೂಸ್ ಮಾಡ್ತಾ ಇದ್ದಾನೆ, ಈ ಥರ ದುಡ್ಡು ಲಾಸ್ ಮಾಡ್ತಾ ಇದ್ದಾನೆ ಅಂತಂದೇಳಿ ಖಂಡಿತ ನಮ್ಮನ್ನು ಬೈಕೊಳ್ಳೋ ಥರ ನನಗೆ ಖಂಡಿತ ಆ ಬ್ಯಾಡ್ ನೇಮ್ ತೊಗೊಳೋದಕ್ಕೆ ಅಥವಾ ಬ್ಲ್ಯಾಕ್ ಮಾರ್ಕ್ ತೊಗೊಳೋದಕ್ಕೆ ನಾನು ರೆಡಿ ಇಲ್ಲ. ಬೇಜಾರು ಮಾಡ್ಕೊಬೇಡಿ. ನೀವೇನೇ ಟಾಪಿಕ್ ಇದ್ರೂ ಕೂಡ, ನಿಮ್ದು ಏನೇ ಸಮಸ್ಯೆ ಇದ್ರೂ ಕೂಡ ಹೇಳಿ. ಇವಾಗ ಲಾಸ್ಟ್ ಟೈಮ್ ಒಬ್ಬರು KIDB ಇದ್ರ ಬಗ್ಗೆ ಕೇಳಿದ್ರು. ಆ KIDBದು ಯಾಕಂತಂದರೆ ಇವತ್ತು ನಾನು ಒಬ್ಬ ಜಾಯಿಂಟ್ ಡೈರೆಕ್ಟರ್ ಹತ್ರ ಕೂಡ ಮಾತಾಡಿದೆ. ಆ ಜಾಯಿಂಟ್ ಡೈರೆಕ್ಟರ್ ಹೇಳಿದ್ದು ಉತ್ತರ ಅಷ್ಟು ಸಮಂಜಸವಾಗಿರಲಿಲ್ಲ. ಅದರಿಂದ ನಾನು ಅವ್ರ ಹತ್ರ ಡಾಕ್ಯುಮೆಂಟ್ ಕೇಳಿದ್ದೇನೆ. ಆ ಡಾಕ್ಯುಮೆಂಟ್ ಕೇಳಿದ್ರೆ ನಾನು ಡೈರೆಕ್ಟು ನಮ್ಮ ಕರ್ನಾಟಕ KIDB CEO ಏನಿದ್ದಾರೆ ಆ CEO ಹತ್ರನೇ ನಾನು ಮೀಟಿಂಗಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ನನಗೆ ಅವ್ರ ಕಡೆಯಿಂದ ಏನು ಉತ್ತರ ಸಿಗುತ್ತೆ ಆ ಉತ್ತರದ ಮೇಲೆ ನಾನು ವಿಡಿಯೋ ಮಾಡ್ತೇನೆ. ಯಾಕಂತಂದರೆ ನನಗಿವತ್ತು ಆ ಜಾಯಿಂಟ್ ಡೈರೆಕ್ಟರ್ ಏನು ಇದು ಮಾಡಿದ್ದಾರೆ, ನಮ್ಮ ಕರ್ನಾಟಕ ಜಾಯಿಂಟ್ ಡೈರೆಕ್ಟರ್ ಮಾತಾಡಿರೋದು ಕೂಡ ನಾನು ರೆಕಾರ್ಡಿಂಗನ್ನು ಇದು ಮಾಡ್ಕೊಂಡಿದ್ದೀನಿ. ಯಾಕಂತಂದರೆ ಆ ಆಡಿಯೋ ಕೂಡ ನಾನು ನಿಮಗೆ ಕೇಳಿಸ್ತೇನೆ. ಅವ್ರಿಗೆ ಯಾವ ಥರ ಉತ್ತರ ಹೇಳಿದ್ರು ನಿಮಗೇನೇ ಗೊತ್ತಾಗುತ್ತೆ. ಈ ಥರ ನಮ್ಮ ಗೌರ್ನಮೆಂಟ್ ಅಧಿಕಾರಿಗಳು ಈ ಥರ ಇದಾರ ಅಂತಂದೇಳಿ ನಿಮಗೇನೇ ಗೊತ್ತಾಗುತ್ತೆ. ಆ ಥರ ಇರೋವಾಗ ನಾವು ಏನೋ ನಿಮ್ಮ ಸಮಸ್ಯೆಯನ್ನು ಸ್ವಲ್ಪ ಬಗೆಹರಿಸ್ಬೋದು, ಬಟ್ 100% ಬಗೆಹರಿಸೋದಕ್ಕೆ ನಾನೇನು CM ಅಲ್ಲ, PM ಅಲ್ಲ. ನನ್ನ ಕೈಲಾಗಿದ್ದರನ್ನ ನಾನು ಹೆಲ್ಪ್ ಮಾಡ್ತೇನೆ. ಅದೊಂದು ನನ್ನ ಕಡೆಯಿಂದ ಒಂದು ಭರವಸೆ ಅನ್ನೋದನ್ನು ಕೊಡ್ತೇನೆ. ಫ್ರೆಂಡ್ಸ್, ಇರಲಿ, ಯಾರಿಗೂ ನಾನು ಇದು ಮಾಡೋಕ್ಕೆ ಹೋಗಲ್ಲ. ಇದು ಒಂದು ಯಾರಿಗೂ ಬೇಜಾರು ಮಾಡೋದಕ್ಕೂ ರೆಡಿ ಇಲ್ಲ. ನಾನು ಬೇಜಾರು ಮಾಡ್ಕೊಳ್ಳೋದಕ್ಕೂ ರೆಡಿ ಇಲ್ಲ. ಅದರಿಂದ ಪ್ರತಿಯೊಬ್ಬರದ್ದು ವಿಡಿಯೋ ಮಾಡ್ತೇನೆ. ಬಟ್ ಅದು ನನಗೆ ನಾಲೆಡ್ಜ್ ಇದ್ದರೆ ಮಾತ್ರನೇ, ಇಲ್ಲ ಅಂತಂದರೆ ಅದ್ರ ಬಗ್ಗೆ ಮಾಡಲ್ಲ. ಯಾರು ಬೇಜಾರು ಮಾಡ್ಕೊಬೇಡಿ. ಫ್ರೆಂಡ್ಸ್, ಬನ್ನಿ, ಅದಕ್ಕೆ ಸುಮ್ಮನೆ ಹೇಳ್ತಾ ಹೋದರೆ ನಾವು ಸ್ಟೋರಿ ಹೇಳ್ತಾನೆ ಇರಬೇಕಾಗುತ್ತೆ. ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋಗೆ ಹೋಗೋಣ ಬನ್ನಿ. ಅದಕ್ಕಿಂತ ಮುಂಚೆ ನಂದೊಂದು ರಿಕ್ವೆಸ್ಟ್ ಅಂತ ಅಂದರೆ, ಪ್ರತಿದಿನ ಪ್ರತಿ ವಿಡಿಯೋದಾಗೆ ಹೇಳ್ದಾಗೇ ನನ್ನ ಚಾನಲನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೇನೇ ನನ್ನ ವಿಡಿಯೋಸನ್ನು ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಏನೂ ಇಲ್ಲ, ಇವತ್ತು ನಮ್ಮ BBMP ಅವರು ಒಂದು ಗುಡ್ ನ್ಯೂಸ್ ಅನ್ನೋದನ್ನ ಆ್ಯಕ್ಚುಲಿ ಕೊಟ್ಟರು. ಲಾಸ್ಟ್ 4 days ಬ್ಯಾಕ್ ಕೊಟ್ಟಿದ್ರು. ಆ್ಯಕ್ಚುಲಿ ನನಗದು ಟೈಮ್ ಸಿಕ್ಕದೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಏನಂತ ಅಂದರೆ, ನಮ್ಮ BBMP ಅವರು ಈ ಖಾತಾಗೋಸ್ಕರ ತುಂಬಾ ಸರ್ಕಸ್ ಮಾಡ್ತಾ ಇದ್ದಾರೆ. ಏನಂತ ಅಂದರೆ, ಒಂದೊಂದು ಆಯೋಜನೆ ಅಲ್ಲ, ಅವರು ಮಾಡ್ತಾ ಇರೋದು ಒಂದೊಂದು ಕೆಲಸ ಅಲ್ಲ, ಆ ಥರ ಮಾಡ್ತಿದ್ದಾರೆ ಜನಗಳನ್ನ ಅಟ್ರಾಕ್ಟ್ ಮಾಡಲಿಕ್ಕೆ. ಜನಕ್ಕೆ ಯಾವತ್ತು ಬುದ್ಧಿ ಬರುತ್ತೋ ಏನೋ ಖಂಡಿತ ಗೊತ್ತಿಲ್ಲ. ಫ್ರೆಂಡ್ಸ್, ಏನು ಗೊತ್ತಾ, ಇವತ್ತು ನೋಡಿ ಎಷ್ಟೋ ಪ್ರಾಪರ್ಟಿಗಳಿಗೆ ಆಲ್ರೆಡಿ ಸೋಕಾಸ್ ನೋಟಿಸ್ ಕೊಟ್ಬಿಟ್ಟು ಹರಾಜ್ಗಿಡ್ತಾ ಇದ್ದಾರೆ ಪ್ರಾಪರ್ಟಿಗಳು. ಆದರೂ ಕೂಡ ಇನ್ನೂ ಬುದ್ಧಿ ಕಲ್ತ್ಕೊಂಡಿಲ್ಲ ಅಂತಂದರೆ ನೀವು ಖಂಡಿತ ಅರ್ಥ ಮಾಡ್ಕೊಳ್ತಿಲ್ಲ. ಇವತ್ತು ನೋಡಿ, ಈ ಖಾತಾ ಮಾಡಲಿಕ್ಕೋಸ್ಕರನೇ ಈ ಖಾತಾ ಮೇಳ ಅಂತಂದೇಳೇನೆ ನಮ್ಮ ಗೌರ್ನಮೆಂಟ್ ಅವರು ಆಯೋಜನೆ ಮಾಡಿದ್ದಾರೆ. ಅಟ್ಲೀಸ್ಟ್ ಅದಾದ್ರೂ ನಿಮ್ಮ ಏರಿಯಾಗೆ ಬರ್ತಿದ್ದಾರೆ, ನಿಮ್ಮ ಏರಿಯಾದಲ್ಲೇನೇ ಬಂದು ಮಾಡಿಕೊಡ್ತಾ ಇದ್ದಾರೆ. ಅದನ್ನಾದ್ರೂ ಉಪಯೋಗ ಮಾಡ್ಕೊಳ್ಳಿ, ಸದುಪಯೋಗ ಪಡಿಸ್ಕೊಳ್ರಿ. ಯಾಕಂತಂದರೆ ನಿಮ್ಗಂತೂ ಇದಾಗಿಲ್ಲ. ಅಟ್ಲೀಸ್ಟ್ ನಮ್ಮ BBMP ಅವರು
ಪ್ರತಿಯೊಂದು ಕಡೆಗೂ ಬಂದು ಅಲ್ಲೇನೇನೇ ಒಂದು ಇದು ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕಾದ್ರೂ ನೀವು ಸ್ವಲ್ಪ ಪ್ರೋತ್ಸಾಹ ಕೊಟ್ಟು ನಿಮ್ಮ ಕೆಲಸ ಮಾಡೋದಕ್ಕೇನೇನು ಅವ್ರದ್ದಲ್ಲ, ನಿಮ್ಮ ಕೆಲಸಕ್ಕೋಸ್ಕರನೇ ಇದು ಮಾಡ್ಕೊಳ್ಳಿ. ಇವಾಗ ನಮ್ಮ BBMP ಅವರು ಒಂದು ಸುಮಾರು 3 ಕಡೆಗೆ ಟ್ರಯಲ್ ನೋಡಿದ್ದಾರೆ. ಇದು ಯಾಕಂತಂದರೆ ಇದು ಮೊದಲೇ ಮಾಡಬೇಕಿತ್ತು. ಈ ಕಥಾ ಅನ್ನೋಕ್ಕೊಂದು ಕಾನ್ಸೆಪ್ಟ್ ತರೋದಕ್ಕೆ ಮುಂಚೆನೇ ಈ ಥರ ಟ್ರಯಲ್ ನೋಡಬೇಕಿತ್ತು. ಈ ಥರ ಟ್ರಯಲ್ ನೋಡಿಬಿಟ್ಟು ಅವ್ರು ಇದು ಮಾಡಬೇಕಾಯ್ತು. ಇದು ಖಂಡಿತ ಸಕ್ಸಸ್ ಆಗಿದೆ. ಇದೊಂದು ಈ ಕಥಾ ಮೇಳ ಅನ್ನೋದೊಂದು ಏನಿದೆ ಖಂಡಿತ ಸಕ್ಸಸ್ ಆಗಿದೆ. ಯಾಕಂತಂದರೆ ಒಂದು 3 ಕಡೆ ನೋಡಿದ್ದಾರೆ. ನಮ್ಮ ಇಲ್ಲಿ ವರ್ಮಾವು ಮತ್ತು ಈ ಕಡೆಗೆ ಗೋಪಾಲ್ಪುರ ಮತ್ತು ಇಲ್ಲಿ ಯಲಹಂಕ ವಿದ್ಯಾರಣ್ಯಪುರ ಹತ್ರ 3 ಕಡೆಗೂ ತುಂಬಾ ವೆಲ್ ಆ್ಯಂಡ್ ಗುಡ್ ಸಕ್ಸಸ್ ಆಗಿದೆ. ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ. ಯಾಕಂತಂದರೆ ಅವ್ರದ್ದೇ ಕೆಲಸ ಅಲ್ವಾ, ಪಬ್ಲಿಕ್ ಕೆಲಸ. ಆದರೂ ಕೂಡ ಅಧಿಕಾರಿಗಳು ಮನೆ ಬಾಗಿಲ್ಗೆ ಹೋಗ್ಬೇಕು, ಆ ಥರ ಪರಿಸ್ಥಿತಿ ಬರುತ್ತೆ. ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಅವರಿಗೂ ಇವಾಗ ಬಜೆಟ್ ಬೇಕೇ ಬೇಕು ಸರ್ಕಾರಕ್ಕೆ. ಅದರಿಂದ ಆ ಮೇಳ ಈ ಮೇಳ ಅಂತಂದೇಳಿ ಇದು ಮಾಡ್ತಾ ಇದ್ದಾರೆ. ಇರಲಿ, ಅದಕ್ಕಾದ್ರೂ ನಾವು ಪಬ್ಲಿಕ್ ಸಹಕರಿಸೋಣ. ಇನ್ನೊಂದು ಏನೇನಾಯಿತು, ಶನಿವಾರ ಆ್ಯಕ್ಚುಲಿ ಇದು ಮೇಳ ನಡೆದಿದ್ದು. ನೋಡೋಣ ಎಲ್ಲೆಲ್ಲಿ ಏನೇನು ಯಾವ್ಯಾವ ಥರ ರೆಸ್ಪಾನ್ಸ್ ಬಂತು ಅಂತಂದೇಳಿ ಇದನ್ನು ನೋಡೋಣ ಬನ್ನಿ. ಆ್ಯಕ್ಚುಲಿ ಒಂದು ಈ ನಮ್ಮ ವರ್ಮಾವು ಹತ್ರ ಒಂದು ಯಾವುದು ಇದು ಮಂತ್ರಿ ವೆಬ್ ಸಿಟಿ ಅಂತಂದು ಹೇಳ್ಬಿಟ್ಟು ಅದು ವರ್ಮಾವು ವಾರ್ಡ್ಗೆ ಇದು ಬರುತ್ತೆ. ಅದಲ್ಲಿ ಬಂದುಬಿಟ್ಟು ನಿಮಗೆ ಇದು ಸ್ಟಾಲ್ ಇದು ಮಾಡಿದರು. ಒಂದು ಈ ಕಥಾ ಮೇಳ ಅನ್ನೋದನ್ನ ಒಂದು ಇದು ಮಾಡಿದರು ಮಂತ್ರಿ ವೆಬ್ ಸಿಟಿನಲ್ಲೇನೆ. ಆ ಮಂತ್ರಿ ವೆಬ್ ಸಿಟಿನಲ್ಲಿ ಅದು ಆ್ಯಕ್ಚುಲಿ ಮಹದೇವಪುರ ಝೋನ್, ನಮ್ಮ ಬ್ಯಾಂಗ್ಳೂರು ಈಸ್ಟು ಮಹದೇವಪುರ ಝೋನಿಗೆ ಬರುತ್ತೆ. ಈ ಮಂತ್ರಿ ವೆಬ್ ಸಿಟಿನಲ್ಲಿ ಈ ಮೇಳ ನಡೆದಿದ್ದು ಸ್ಯಾಟರ್ಡೆ. ಆ್ಯಕ್ಚುಲಿ ಅಲ್ಲಿ ಸುಮಾರು ಅಂತಂದರೆ ಒಂದು 313 ಖಾತಾ ಇಶ್ಯೂ ಮಾಡಿದ್ದಾರೆ. ಮತ್ತು ಒಂದು 60ರಿಂದ 63 ತಿದ್ದುಪಡಿ ಮಾಡಿದ್ದಾರೆ. ಆ ಥರ ರೆಸ್ಪಾನ್ಸ್ ಬಂದರೆ ಸಾಕು. ಮತ್ತು ಇನ್ನೊಂದು ಕಡೆಗೆ ಇಲ್ಲಿ ನಮ್ಮ ವೆಸ್ಟ್ ಝೋನಲ್ಲಿ ಗೋಪಾಲ್ಪುರ ಹತ್ರ ಆ್ಯಕ್ಚುಲಿ ಪ್ರೆಸ್ಟೀಜ್ ವೆಸ್ಟ್ ವುಡ್ಸು ಅನ್ನೋ ಪ್ರಾಜೆಕ್ಟ್ ಇದೆ. ಅಲ್ಲಿ ಕೂಡ ಟ್ರಯಲ್ ನೋಡಿದ್ದಾರೆ. ಅಲ್ಲಿ ಏನು ಅಷ್ಟಾಗೇನು ರೆಸ್ಪಾನ್ಸ್ ಬಂದಿಲ್ಲ. ಸುಮಾರು ಒಂದು 45ರಿಂದ 50 ಖಾತಾಗಳಿಗೆ ಡ್ರಾಫ್ಟ್ ಇದು ಮಾಡಿದ್ದಾರೆ. ಇನ್ನೊಂದು ಬಂದುಬಿಟ್ಟು ಇಲ್ಲಿ ನಮ್ಮ ಯಲಹಂಕ ಝೋನಲ್ಲಿ ವಿದ್ಯಾರಣ್ಯಪುರ ಹತ್ರ ಸಿಂಗಾಪುರ್ ಲೇಔಟ್ ಬಸ್ ಸ್ಟ್ಯಾಂಡ್ ಹತ್ರ ಇದು ಮಾಡಿದ್ದಾರೆ. ಅಲ್ಲಿ ಕೂಡ ಸುಮಾರು ಆನ್ ದಿ ಸ್ಪಾಟ್ 394 ಖಾತಾಗಳನ್ನ ಇಶ್ಯೂ ಮಾಡಿದ್ದಾರೆ. ಇನ್ನೂ ಸುಮಾರು ಒಂದು 300 ಅರ್ಜಿಗಳನ್ನು ಕೂಡ ತೊಗೊಂಡಿದ್ದಾರೆ. ತುಂಬಾ ಖುಷಿ ಪಡಬೇಕು. ಯಾಕಂತಂದರೆ ಈ ಥರ ರೆಸ್ಪಾನ್ಸ್ ಬಂತು ಅಂತಂದರೆ ಸಾಕು. ಬೆಂಗಳೂರೆಲ್ಲನೂ ಈ ಥರ ಮೇಳ ಮಾಡ್ಕೊಂಡು ಹೋದ್ರು ಅಂತಂದರೆ ಒಂದು ಸ್ವಲ್ಪನೇ ದಿನದಲ್ಲೇನೆ ಆ್ಯಕ್ಚುಲಿ ಒಂದೊಂದು ವಾರ್ಡ್ ಹತ್ರ ಕೂಡ ಈ ಥರ ಮೇಳ ಮಾಡಿದ್ರು ಕೂಡ 100% ಇಸ್ ದ ಸಕ್ಸಸ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಷ್ಟಿಷ್ಟು ಒಂದೊಂದು ಕಡೆಗೆ ಆಯೋಜನೆ ಮಾಡಿದಾಗ ಇಷ್ಟಿಷ್ಟು ರೆಸ್ಪಾನ್ಸ್ ಬಂತು ಅಂತಂದರೆ ಆಲ್ಮೋಸ್ಟ್ ಎಲ್ಲನೂ ಒಂದು 3-4 ಮಂತ್ಸಲ್ಲಿ ನಮ್ಮ ಬ್ಯಾಂಗ್ಳೂರನ್ನು ಕವರ್ ಮಾಡ್ಬೋದು. ಓಕೆ, ಈ ಥರ ಎಲ್ಲೇ ಮೇಳ ನಡೆದ್ರು ಕೂಡ ಬೆಂಗಳೂರಲ್ಲಿ ಒಂದು ದಿನ ಮುಂಚಿತವಾಗಿ ನೋಟಿಫಿಕೇಷನ್ ಬರುತ್ತೆ. ಆ ನೋಟಿಫಿಕೇಷನ್ ನೋಡಿಕೊಂಡು ಪ್ಲೀಸ್ ಸ್ವಲ್ಪ ಎಲ್ಲರೂ ಹೋಗಿ ಮಾಡಿಸ್ಕೊಬಿಡಿ. ಓಕೆ, ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ವಾಟ್ಸಪ್ ಮಾಡಿ ಇಲ್ಲ ಕಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಓಕೆ, ಥ್ಯಾಂಕ್ ಯು.